ಹಾಯ್ ಆಲ್, ಗುಡ್ ಈವ್ನಿಂಗ್. ಸೊ ಇವತ್ತು ನಮ್ಮ ಹೊಸ ಮನೆಯ ಹೋಮ್ ಟೂರ್ ಮಾಡತ್ತೇನೆ. ಸೊ ಇಟ್ಸ್ ಟೋಟಲಿ ಎಂಪ್ಟಿ. ಸೊ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದಾವೆ, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಯಾಕಂದ್ರೆ ಎಂಪ್ಟಿ ಹೌಸ್ ಹೆಂಗೆ ಕಾಣಿಸ್ತೈತೆ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ದಿಸ್ ಈಸ್ ದ ಎಂಟ್ರಿ. ಸೊ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ತೊಗೊಂಡೇವೆ ನಾವು ಫ್ಲ್ಯಾಟ್. ಸೊ ಈ ಥರ ಐತಿ. ಸೊ ದಿಸ್ ಈಸ್ ಅವರ್ ಸೋಫಾ ವಾಲ್ ಡಿಸೈನ್. ಸೊ ನಮ್ಗೆ ಫಯರಿಗೆ ಸ್ವಲ್ಪ ಚಿಕ್ಕ ಸ್ಪೇಸ್ ಐತಿ, 2x4 ಅಷ್ಟೈತಿ. ಸೊ ವಿ ಕಾಂಟ್ ಡೂ ಮಚ್ ದೇರ್. ಸೊ ದಿಸ್ ಈಸ್ ದ ಸೋಫಾ ವಾಲ್ ಡಿಸೈನ್. ಸೊ ಈ ಕಡೆ ಪ್ಯಾನೆಲ್ ಮತ್ತು ಈ ಕಡೆ ನಾವು ಫ್ಲೂಟೆಡ್ ಪ್ಯಾನೆಲ್ ಮಾಡ್ಸೇವಿ. ಬಿಕಾಸ್ ನಮ್ಗೆ ಎಕ್ಸ್ಟ್ರಾ ಸ್ವಿಚಸ್ ಬೇಕಾಗಿತ್ತು, ಫೋನ್ ಚಾರ್ಜಿಂಗ್ ಅದಕ್ಕೆ ಇದಕ್ಕೆ ಬೇಕಾಗ್ತದೆ ಅಂತಂದು. ಸೊ ನಾವಿಲ್ಲೇ 2 ಪ್ಯಾನೆಲ್ಸ್ ಮಾಡ್ಸೇವಿ. ಅದ್ರ ಮ್ಯಾಗ ಡೆಕೋರಿಗಂತ 2 ವಾಲ್ ಲೈಟ್ಸ್ ಚೂಸ್ ಮಾಡೇವಿ. ಸೊ ದಿಸ್ ಈಸ್ ಅವರ್ ಬಾಲ್ಕನಿ. So as of now we have a beautiful view from here. ಸೊ ನಮಗೆ ಪೂಲ್ ವ್ಯೂ ಐತಿ ಸೈಡಿಗೆ. ಸೊ ಈ ಕಡೆ ಎಲ್ಲ ಅಮ್ಯುನಿಟೀಸ್ ಬರ್ತಾವೆ. ಸೊ ದಿಸ್ ಈಸ್ ಅವರ್ ಬಾಲ್ಕನಿ ವ್ಯೂ. ಸೊ ಬಾಲ್ಕನಿ ಸ್ಪೇಷಿಯಸ್ ಆಗೈತಿ, ಆ್ಯಸ್ ಯು ಕ್ಯಾನ್ ಸಿ. ಸೊ ಯಾ, ಸೊ ಇಲ್ಲಿ ಎದುರುಗಡೆ ನಮ್ಮದು ಟಿ ವಿ ಯೂನಿಟ್ ಬರುತ್ತೆ. ಇಟ್ಸ್ ಕ್ವೈಟ್ ಸ್ಮಾಲ್, ಬಟ್ ಒಂದು ಒಳ್ಳೆ ಡಿಸೈನ್ ಚೂಸ್ ಮಾಡೇವಿ. ಸೊ ದಿಸ್ ಈಸ್ ಅವರ್ ಡೈನಿಂಗ್ ಸ್ಪೇಸ್. ಇಲ್ಲಿ ಐಕ್ಯಾ ಲೈಟ್ಸ್ ಹಾಕೇವಿ ಆ್ಯಂಡ್ ಇದು ಪ್ರೊಫೈಲ್ ಲೈಟ್ಸ್ ಹಾಕ್ಸೇವಿ. ಹಾಲ್, ಲಿವಿಂಗ್ ರೂಮ್, ಡೈನಿಂಗ್ ಮತ್ತು ಬೆಡ್ರೂಮ್ಸ್ಗೆ ಈ ಥರ ಪ್ರೊಫೈಲ್ ಲೈಟ್ಸ್ ಚೂಸ್ ಮಾಡೇವಿ. ಸೊ ನಮ್ದಿರೋದು ಓಪನ್ ಕಿಚನ್ನು. ಸೊ ಈ ಥರ ಐಲ್ಯಾಂಡ್ ಚೂಸ್ ಮಾಡೇವಿ. ಸೊ ದಿಸ್ ಇಸ್ ಬೀಚ್ ಕಲರ್ ಕೌಂಟರ್ ಟಾಪ್ ಐತಿ. ಸೊ ಯಾ, ಸೊ ಇಲ್ಲಿ ಎಂಟರ್ ಆದಮೇಲೆ ಲೆಫ್ಟ್ ಸೈಡ್ ಫ್ರಿಜ್ಜಿಗಂತ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ನಾನು ಗ್ಲಾಸ್ ಶಟರ್ಸ್ ತೊಗೊಂಡೇನಿ. ಯಾಕಂದ್ರೆ ಹಾಬ್ ಅಕ್ಕಪಕ್ಕ ಇದ್ದರೆ ಎಲ್ಲ ಗ್ರೀಸಿನೆಸ್ ಹೋಗಿ ಅದ್ರ ಮೇಲೆ ಕೂಡ್ತೈತಂತ ನಾನು ಸೈಡಿಗೆ ಚೂಸ್ ಮಾಡೇನಿ ಗ್ಲಾಸ್ ಶಟರ್ಸ್. ಸೊ ವಿ ವೆಂಟ್ ಫಾರ್ ಅ ಮ್ಯಾಟ್ ಕಿಚನ್ ಅಂತಲೇ ಹೇಳ್ಬೋದು. ಸೊ ವಿ ಹ್ಯಾವ್ ಚೂಸನ್ ಲೈಟ್ ವುಡನ್ ಫಿನಿಶ್ ಅಪ್ಪರ್ ಕ್ಯಾಬಿನೆಟ್ಸ್ ಆ್ಯಂಡ್ ವೈಟ್ ಮ್ಯಾಟ್ backsplash and beach color countertop and beach color matte laminate for the lower cabinets. ಸೊ ಆಲ್ಮೋಸ್ಟ್ ಆಲ್ ಎಲ್ಲೆಲ್ಲಿ ಪಾಸಿಬಲ್ ಐತಿ ನಾವು ಅಲ್ಲೆಲ್ಲ ಡ್ರಾರ್ಸ್ ತೊಗೊಂಡೇವಿ, ಟ್ಯಾಂಡಮ್ ಡ್ರಾರ್ಸ್, ಬಿಕಾಸ್ ಈಸಿ ಟು ಆ್ಯಕ್ಸೆಸ್ ಇರ್ತೈತಿ. ಸೊ ನಾನು ಡ್ರಾರ್ಸ್ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ದ ಸೆಕೆಂಡ್ ಡ್ರಾರ್. ಆ್ಯಂಡ್ ಇಲ್ಲಿ ನಮಗೆ ಸ್ಪೂನ್ಸ್ ಎಲ್ಲ ಇಟ್ಕೊಳಕ್ಕೆ ಇಲ್ಲೇ ಇದನ್ನು ಕೊಟ್ಟಾರ. ಸೊ 2-in-1 ಬರುತ್ತೆ ಈ ಡ್ರಾರ್. ಸೊ ಕೆಳಗಡೆ ಒಂದು ದೊಡ್ಡ ಡ್ರಾರ್ ಬರ್ತೈತಿ, ಇಲ್ಲಿ 2 ಡ್ರಾರ್ಸ್ ಬರ್ತಾವೆ. ಆ್ಯಂಡ್ ಐಲ್ಯಾಂಡ್ ಒಳಗೆ 4 ಡ್ರಾರ್ಸ್ ಬರ್ತಾವೆ. ಪ್ರೆಟಿ ಸ್ಪೇಷಿಯಸ್. ಚಿಕ್ಕ ಕಿಚನ್ ಒಳಗೆ ಸ್ವಲ್ಪ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡೇವಿ. ಸೊ ಇಲ್ಲಿ ನಾರ್ಮಲ್ ಟ್ಯಾಂಡಮ್ ಡ್ರಾರ್ ತೊಗೊಂಡು ಇಲ್ಲಿ ವೆಂಟಿಲೇಷನಿಗೆ ಸ್ವಲ್ಪ ಸ್ಪೇಸ್ ಕೊಟ್ಕೊಂಡೇವಿ. ಸೊ ದ್ಯಾಟ್ ಇಲ್ಲಿ ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಅದು ನಾವು ಸ್ಟೋರ್ ಮಾಡ್ಕೋಬೋದು ಅಂತ. ಸೊ ದಿಸ್ ಈಸ್ ಅವರ್ ಯುಟಿಲಿಟಿ ಏರಿಯಾ. ಸೊ ಯಾ, ಸೊ ಈ ಕಡೆ ನಾವು ಡಿಶ್ ವಾಷರ್ ಮತ್ತು ವಾಷಿಂಗ್ ಮಷಿನ್ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ನಾವು ವಾಶ್ ಮಾಡ್ಕೊಳಕ್ಕೆ ಒಂದೇ ಸಿಂಕ್ ಇರೋದ್ರಿಂದ ಸೊ ಬಿಗ್ ಸಿಂಕ್ ಫಾರ್ ದಿಸ್ ಯುಟಿಲಿಟಿ ಏರಿಯಾ. ಆ್ಯಂಡ್ ಯು ಕ್ಯಾನ್ ಸಿ ಅಪ್ಪರ್ ಕ್ಯಾಬಿನೆಟ್ ಈ ಥರ ಫುಲ್ ಲೆಂತ್ ತೊಗೊಂಡೇವು ನಾವು. ಸೊ ಕಿಚನ್ ಒಳಗೆ ನಾವು ಈ ಥರ ಕ್ಯಾಬಿನೆಟ್ಸ್ ತೊಗೊಂಡೇವಿ. ನಾವು ಲಾಫ್ಟ್ ಚೂಸ್ ಮಾಡಿಲ್ಲ, ಬಿಕಾಸ್ ವಿ ವಾಂಟೆಡ್ ಅ ಸೀಮ್ಲೆಸ್ ಲುಕ್ ಫಾರ್ ದ ಕಿಚನ್ ಅಂತ ನಾವೆಲ್ಲೂ ಲಾಫ್ಟ್ ತೊಗೊಂಡಿಲ್ಲ. ಸೊ ದ ಕ್ಯಾಬಿನೆಟ್ ಫ್ರಮ್ ಲೋವರ್ ಯೂನಿಟ್ ಇಟ್ ಗೋಸ್ ಟು ಸೀಲಿಂಗ್. ಸೊ ಆ ಥರ ಆಯ್ತು ಇದು.
ಸೊ ಈ ಥರ ಬರುತ್ತಾ. ಸೊ ಈ ಕ್ಯಾಬಿನೆಟ್ಸ್ ಗ್ಲಾಸ್ ಶಟರ್ಸ್ ಹೋಗ ಈ ಲೈಟ್ಸ್ ಹಾಕಿರೋದ್ರಿಂದ ಇಟ್ಸ್ ಲುಕಿಂಗ್ ಪ್ರಿಟಿ ನೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲೋವರ್ ಕ್ಯಾಬಿನೆಟ್ಸಿಗೂ ಕೂಡ ಈ ಥರ ಪ್ರೊಫೈಲ್ ಲೈಟ್ಸ್ ಹಾಕಿರೋದ್ರಿಂದ ಒಳ್ಳೆ ಬೆಳಕಂತೂ ಬರ್ತೈತಿ ಕುಕ್ ಮಾಡುವಾಗ. ಸೊ ದಿಸ್ ಈಸ್ ಅವರ್ ಕೌಂಟರ್ ಟಾಪ್ ಸ್ಪೇಸ್. ಸೊ ಇನ್ನೂ ಡೈನಿಂಗ್ ಏರಿಯಾಗ ನಾವೇನೂ ಮಾಡಿಸಿಲ್ಲ. ಸೊ ವಿ ಹ್ಯಾವ್ ಕೆಪ್ಟ್ ಇಟ್ ಆ್ಯಸ್ ಇಟ್ ಈಸ್. ಸೊ ಮಕ್ಕಳು ಇರೋದ್ರಿಂದ ಅವ್ರಿಗೆ ಓಡಾಡೋಕ್ಕೆ ಸ್ಪೇಸ್ ಬೇಕಂತ ವಿ ಹ್ಯಾವ್ ಕೆಪ್ಟ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿಂದ ಎಂಟರ್ ಆದಾಗ ಇಲ್ಲಿ ಲೆಫ್ಟ್ ಸೈಡ್ ಒಂದು ಬಾತ್ರೂಮ್ ಬಂದೈತಿ ಆ್ಯಂಡ್ ರೈಟ್ ಸೈಡ್ ಒಂದು ಬೆಡ್ರೂಮ್ ಬಂದೈತಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಬೆಡ್ರೂಮ್. ಸೊ ವಿ ಹ್ಯಾವ್ ಗಾಟ್ ಅ ಸ್ಮಾಲರ್ ಸ್ಪೇಸ್ ಫಾರ್ ದ ಬೆಡ್. ಸೊ ಅದಕ್ಕೋಸ್ಕರ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ಚೂಸ್ ಮಾಡೇವಿ. ಆ್ಯಂಡ್ ಮ್ಯಾಕ್ಸಿಮಮ್ ನಮ್ಗೆ ಸ್ಟೋರೇಜ್ ಬೇಕಾಗ್ತದಂತ ನಾವು ಅರಿಸ್ಟೋಗೆ ಹೋಗೇವಿ. ಸೊ ಇಲ್ಲಿ ನೀವು ಇದನ್ನು ನೋಡ್ಬೋದು, POP ಆ ಥರ ಮಾಡಿಸೀವಿ ಅಂತ. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ಸ್ ಚೂಸ್ ಮಾಡೇವಿ ಆ್ಯಂಡ್ ಐಟಮ್ಬರ್ಗ್ ಫ್ಯಾನ್ ತೊಗೊಂಡೇವಿ ನಾವಿಲ್ಲಿ. ಸೊ ದಿಸ್ ಈಸ್ ದ ಒನ್ ವರ್ಕಿಂಗ್ ಸ್ಪೇಸ್ ವಿ ಹ್ಯಾವ್ ಕ್ರಿಯೇಟೆಡ್. ಸೊ ಈ ಫುಲ್ ವಾಲ್ ನಾವು ವಾರ್ಡ್ರೋಬ್ ಮಾಡಿಸಿದ್ರೆ ಸರಿ ಕಾಣಂಗಿಲ್ಲ ಅಂತ. ಸೊ ವಿ ಹ್ಯಾವ್ ಚೂಸನ್ 8 feet ಅರಿಸ್ಟೋ ವಾರ್ಡ್ರೋಬ್ ಆ್ಯಂಡ್ ದ ರೆಸ್ಟ್ ಆಫ್ ದ ಸ್ಪೇಸ್ ವಿ ಹ್ಯಾವ್ ಟೇಕನ್ ಅ L shape ಸ್ಟಡಿ ಆರ್ ವರ್ಕ್ ಸ್ಟೇಷನ್. ಸೊ ಈ ಥರ ಬರುತ್ತೆ. ಇಲ್ಲಿ ನಾವು ಪುಷ್ ಟು ಓಪನ್ ಕ್ಯಾಬಿನೆಟ್ಸ್ ತೊಗೊಂಡೇವಿ. ಸೊ ಅದ್ರ ಕೆಳಗಡೆ ಕೂಡ ನಾವು ಪ್ರೊಫೈಲ್ ಲೈಟ್ಸ್ ತೊಗೊಂಡೇವಿ. ಸೊ ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಬಿಲ್ಡರೇ ನಮ್ಗೆ ವುಡನ್ ಟೈಲ್ ಫ್ಲೋರಿಂಗ್ ಕೊಟ್ಟಾರ. ಸೊ ಈ ಥರ ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ಸ್ ತೊಗೊಂಡೇವಿ, ಐಟಮ್ಬರ್ಗ್ ಫ್ಯಾನ್ ಆ್ಯಂಡ್ ಲೆಫ್ಟ್ ಸೈಡ್ ನಮ್ಮದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಬರ್ತೈತಿ. ಸೊ ಬೆಳಕು ಸಾಕಷ್ಟು ಬರ್ತೈತಿ ಎಲ್ಲ ರೂಮಿಗೂ ಅಂತಲೇ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಇರೋದ್ರಿಂದ ಅದು ಒಂದು ಅಡ್ವಾಂಟೇಜ್ ಐತಿ, ಎಲ್ಲ ಕಡೆಯಿಂದ ನಮ್ಗೆ ಬೆಳಕು ಬರುತ್ತೆ. ಸೊ ಈ ಥರ ಇಲ್ಲಿ ಒಂದು ಡೆಕೋರೇಟಿವ್ ಲೈಟ್ ಹಾಕೇವಿ. ಆ್ಯಂಡ್ ದಿಸ್ ಈಸ್ ಅವರ್ ವಾರ್ಡ್ರೋಬ್. ಇಲ್ಲೂ ಕೂಡ ನಾವು ಲಾಫ್ಟ್ ಚೂಸ್ ಮಾಡಿಲ್ಲ, ಫುಲ್ ಲೆಂತ್ ವಾರ್ಡ್ರೋಬ್ಸ್ ಬಂದೈತಿದು. ಸೊ ಈ ಥರ ವಾರ್ಡ್ರೋಬ್ ಬರುತ್ತೆ. ಸೊ ಸೈಡಿಗೆ ನಾವು ಯೂಸ್ಡ್ ಕ್ಲೋತ್ಸ್ ಅದು ಸ್ಟೋರ್ ಮಾಡೋಕ್ಕೆ ಈ ಥರ ತೊಗೊಂಡೆ ಫುಲ್ ಲೆಂತ್ ವಾರ್ಡ್ರೋಬ್ ಇಲ್ಲೂ ಕೂಡ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಯಾ, ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬೆಂಡ್ ಆಗಬಾರ್ದಂತ ಸ್ಟ್ರೈಟ್ನರ್ ಹಾಕಿದ್ದಾರೆ ಇಲ್ಲೇ ಎಲ್ಲ ವಾರ್ಡ್ರೋಬಿಗೂ. So this is our empty house tour. So I hope you guys liked it. So this is our empty house tour. So I hope you guys liked it. So ಮತ್ತೆ ಇದನ್ನೆಲ್ಲ ಕರೆಕ್ಟಾಗಿ ಸೆಟಪ್ ಮಾಡಿದ್ಮೇಲೆ ನಾವು ಮೂವ್ ಆದಮೇಲೆ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದು ಸರಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲವ್ ಯು ಆಲ್. ಬಾಯ್ ಬಾಯ್.